ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ವನವಾಸದಲ್ಲಿ ಸೀತೆ, ರಾಮ ಮತ್ತು ಲಕ್ಷ್ಮಣ ಇವರು ಅತ್ರಿ ಅನಸೂಯ ಅವರ ಆಶ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿ ಅನಸೂಯೆ ಸೀತೆಗೆ ತನ್ನ ಆಭರಣಗಳು ಮತ್ತು ರೇಷ್ಮೆಯ ವಸ್ತ್ರಗಳನ್ನು ಕೊಟ್ಟಿರ್ತಾಳೆ. ಅಲ್ಲಿಂದ ನಂತರ ಕತೆ ಮತ್ತೆ ಈಗಿನ ಇದಕ್ಕೆ ಬರುತ್ತೆ. ಅಂದರೆ ಆಶ್ರಮದಲ್ಲಿ ಸೀತೆಗೆ ತಾನೇ ಪ್ರತ್ಯೇಕವಾಗಿ ಒಂದು ಗುಡಿಸಲನ್ನು ಮಾಡಿಕೊಂಡು ಹೊಲವನ್ನು ಉಳ್ಕೊಂಡು ಇರಬೇಕು ಅನ್ನೋ ಮನಸ್ಸು ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಸುಕೇಶಿಯ ಮಗ ಮತ್ತು ಗಂಡ ಅವಳಿಗೆ ಸಹಾಯ ಮಾಡ್ತಾರೆ. ಉಳೋದನ್ನು ಕೂಡ ಹಾಗೆ ಕಲ್ತ್ಕೊತಾಳೆ. ಇನ್ನು ಲವ ಕುಶರಿಬ್ಬರು ಬೆಳೀತಾ ಇರ್ತಾರೆ. ಜಗಳ ಮಾಡ್ಕೊಂಡು ಒಂದು ದಿವಸ ಬರ್ತಾರೆ. ಅವ್ರ ಬಟ್ಟೆಗಳೆಲ್ಲ ಹರಿದೋಗಿರುತ್ತೆ. ಯಾಕೆ ಈ ಥರ ಏನು ಮಾಡಿಕೊಂಡೆ ಅಂತ ಕೇಳಿದಾಗ, ಅಮ್ಮ, ಆ ಯೋಗ್ಯತೆ ಇಲ್ಲದೆ ಇರೋ ಅಗ್ನಿಹೋತ್ರಿ ಇದನ್ನಲ್ಲ, ಅವನು ನೀನು ಅಪ್ಪ ಇಲ್ಲದೆ ಹುಟ್ಟಿದ್ಯಾ, ನಿಮ್ಮ ಅಪ್ಪನ ಹೆಸರೇ ಹೇಳು ಅಂದ, ಅದಕ್ಕೆ ನಾ ಹೊಡೆದೆ ಅಂತ ಹೇಳ್ದ. ಸರಿ, ಕತೆ ಈಗ ಮತ್ತೆ ಬರ್ತೀವಿ. ಕತೆ ಮುಂದಕ್ಕೆ ಹೋಗೋಣ. ನನ್ನ ಎದೆನಲ್ಲಿ ಶೂಲ ಇರಿದಾಗಾಯ್ತು. ಆಶ್ರಮದ ಬಾಲಕರ ಬಾಯಲ್ಲೂ ಈ ಥರದ ಮಾತು ಬರುತ್ತಾ ಅನ್ನಿಸ್ತು. ಸಮಾಧಾನ ತಂದ್ಕೊಂಡು ಕೇಳಿದೆ, ಇದು ಅವನ ಬಾಯಿಂದ ಹೇಗೆ ಬಂತು? ಯಾರು ಶುರು ಮಾಡಿದ್ರು? ಮುಂದಿನ ಮಾತು ಯಾರು ಆಡಿದ್ರು? ಜ್ಞಾಪಿಸ್ಕೊಂಡು ಹೇಳು ಅಂತ ನಾನು ಕೇಳಿದೆ. ಆಗ ಅವನು ಹೇಳ್ದ, ಸ್ವರೂಪ ಅಂತ ಇದ್ದಾನೆ ಅಮ್ಮ, ಪುರಾಣದ ವಂಶಾವಣಿಗಳನ್ನೆಲ್ಲ ಬಾಯಲ್ಲೇ ಹೇಳ್ತಾನವನು ಅಂತ ಕುಶ ಹೇಳ್ದ. ನಮ್ಮ ಪೂರ್ವಜರ ಹೆಸರನ್ನ ಕ್ರಮವಾಗಿ 7 ತಲೆಗಳ ತನಕ ತಪ್ಪಿಲ್ಲದೆ ಹೇಳಿದವ್ರಿಗೆ ಬಹುಮಾನ, ಇನ್ನು ಹಿಂದಕ್ಕೆ ಹೇಳಿದವ್ರಿಗೆ ಮಹಾಮಹೋಪಾಧ್ಯಾಯ ಬಿರುದು, ಬುರುಡ ಹೆಸರು ಸೇರಿಸ್ಕೂಡ್ದು, ಹಾಗೆ ಸುಳ್ಳು ಹೇಳಿದವ್ರಿಗೆ ನರಕ ಪ್ರಾಪ್ತಿ ಆಗುತ್ತೆ ಅಂತ ಅಂದ. ಎಲ್ಲರೂ ಪ್ರಮಾಣ ಮಾಡಿದ್ರು. ಆದರೆ ಅವನೊಬ್ಬನೇ ಪೂರ್ತಿ 7 ಹೆಸರನ್ನು ಹೇಳಿದ್ದು. ನಮ್ಮ ಸರದಿ ಬಂತು, ಸುಳ್ಳು ಹೇಳಬಾರ್ದಲ್ವಾ, ನಮಗೆ ಗೊತ್ತಿಲ್ಲ ಅಂತ ನಾವಂದ್ವಿ. ವಂಶಸ್ಥಾಪಕನ ಹೆಸರು ಹೋಗಲಿ, ಅಪ್ಪ ತಾತ ಮುತ್ತಾತರ ತನಕವಾದರೂ ಹೇಳ್ರಿ ಅಂತ ಅಂದ್ರು. ನಮ್ಮ ಮುತ್ತಾತ ವಾಲ್ಮೀಕಿ ಮಹರ್ಷಿಗಳು ಅಷ್ಟೇ, ತಾತ ಗೊತ್ತಿಲ್ಲ ಅಂತ ಅಂದ್ವಿ. ಅದು ಹೇಗೆ ಅಂತ ಅವನು ಕೇಳ್ದ. ಮಹರ್ಷಿಗಳು ನಮ್ಮಮ್ಮಂಗೆ ತಾತ ಆಗಬೇಕು ಅಷ್ಟೇ ಗೊತ್ತು ಅಂತ ಅಂದ್ವಿ. ಸರಿ, ನಿಮ್ಮಮ್ಮನ ಗಂಡ ಒಬ್ಬ ಇರಬೇಕಲ್ವಾ, ಅಥವಾ ಇದ್ದ ಅಂತ ಕಾಣುತ್ತಲ್ವಾ ನಿಮ್ಮನ್ನು ಹುಟ್ಟಿಸ್ದವನು, ಅವನ ಹೆಸರು ಹೇಳು ಅಂತ ಅಂದ. ನಮಗೆ ಗೊತ್ತಿಲ್ಲ ಅಂದ್ವಿ. ಆಗ ಅಗ್ನಿಹೋತ್ರಿ ಅಂತಿದ್ದಾನಮ್ಮ, ಅವನ ಮಹಾಪುಂಡ, ಅವನು ಕೇಳ್ದ, ಅಂದರೆ ನೀವು ಹುಟ್ಟಕ್ಕೆ ಮುಂಚೆನೇ ಸತ್ತು ಹೋಗಿದ್ನ, ಅಥವಾ ನಿಮ್ಮಮ್ಮನ ಓಡಿಸ್ಬಿಟ್ಟಿದ್ದಾನ, ಅಥವಾ ಅವನು ಯಾರು ಅಂತ ನಿಮ್ಮಮ್ಮಂಗೆ ಗೊತ್ತಿಲ್ವಾ ಅಂತ ಅಂದ. ಎಲ್ಲರೂ ಗಟ್ಟಿಯಾಗಿ ನಕ್ರು ಅಮ್ಮ ಅಂತ ಅಂದ. ಆಗ ಲವ ಹೇಳ್ದ, ಅಮ್ಮ, ಇದನ್ನ ಕೇಳಿ ನಮಗೆ ಸಿಟ್ಟು ಬಂತು. ಏಯ್, ಹಲ್ಲಿ ಹಿಡಿದು ಮಾತಾಡೋ ಅಂತ ನಾನಂದೆ. ಕಂಡದ್ದು ಕಂಡ ಹಾಗೆ ಹೇಳಿದ್ರೆ ಕೆಂಡದಂಥ ಕೋಪ ಅಂತಾರೆ, ನಿನಗೆ ಯಾಕೆ ಸಿಟ್ಟು? ಹಾಗಾದರೆ ನೀವಿಬ್ರು ಅಪ್ಪ ಇಲ್ಲದೆ ಹುಟ್ಟಿದ್ರಾ ಅಂತ ಅವನು ಕೇಳ್ದ. ಲವಂಗೆ ಸಿಟ್ಟು ಬಂತಮ್ಮ, ಎತ್ತಿ ಅವನ ಕೆನ್ನೆಗೆ ಬಿಟ್ಟ. ಅವನು ಇವನು ಹೊಡೆದ, ನಾನು ತಗಲ್ಕೊಂಡೆ. ಅವರೆಲ್ಲ ಒಂದು, ನಾವಿಬ್ಬರೇ ಒಂದು. ಉತ್ತರಿಯ ಕಿತ್ತು ಜನಿವಾರ ಹರಿದು ಜುಟ್ಟು ಹಿಡಿದು ಜಾಲಾಡಿದ್ವಿ. ಪುಕ್ಕಲ್ರು ಓಡ್ ಹೋದ್ರು ಅಮ್ಮ ಅಂತ ಅಂದ. ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ನನಗೆ ತಲೆ ಸುತ್ತಿ ಬರೋ ಹಾಗಾಯಿತು. ಮೈಯೆಲ್ಲ ಬೆವ್ತಿದೆ, ಬಟ್ಟೆಗಳೆಲ್ಲ ಮಣ್ಣಾಗಿದೆ. ಹೋಗಿ ಸ್ನಾನ ಮಾಡಿ ಅಂತ ಅವರನ್ನು ಸಾಗ ಹಾಕಿದೆ. ಆದರೆ ಅವರು ಒಂದಲ್ಲ ಒಂದಿನ ಏನು ಇವತ್ತೇನೆ. ಹಾಗಾದರೆ ನಮ್ಮಪ್ಪ ಯಾರಮ್ಮ, ಅವನ ಹೆಸರೇನು ಅಂತ ಕೇಳೇ ಬಿಡ್ತಾರೆ. ನಿಜ ಹೇಳೋದಾ, ಅಥವಾ ಕತೆ ಕಟ್ಟಿ ಸುಳ್ಳು ಹೇಳಿದ್ರೆ ಎಷ್ಟು ದಿನ ಈ ಸತ್ಯವನ್ನು ಮುಚ್ಚಿಡಬಹುದು? ನಿಜವನ್ನು ಹೇಳಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಇವ್ರಿಗಿಲ್ಲ. ಸಿಟ್ಟು ಬರ್ತಾ ಇತ್ತು ನನಗೆ. ಹುಟ್ಟಿಸ್ದವನಿಗೆ ಗುರುತು ಉಳಿಯೋದಿಲ್ಲ, ಹೆತ್ತವಳ ಗುರುತು ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಮಹಾಧರ್ಮರಾಯ ಇವನು. ಗರ್ಭಿಣಿ ಹೆಂಡತಿಯನ್ನು ಈ ಆಶ್ರಮದ ಕಾಡುಗಟ್ಟಿ ಕೈ ತುಳ್ಕೊಂಡ. ಹುಟ್ಟೋ ಮಕ್ಕಳು ಇಂಥ ಪ್ರಶ್ನೆ ಕೇಳ್ತಾರೆ ಅನ್ನೋ ಪರಿಜ್ಞಾನವೇ ಇಲ್ಲದೆ ಇರೋನಿವನು. ಎಂಥ ರಾಮರಾಜ್ಯ ಕಟ್ತಾನಿವನು ಅಂತ ಅವನನ್ನಷ್ಟೇ ಅಲ್ಲ, ಅವನ ವಂಶವನ್ನೆಲ್ಲ ಶಪಿಸೋಷ್ಟು ಸಿಟ್ಟು ಬರ್ತಾ ಇತ್ತು ನನಗೆ. ಕೋಪ ತಾಪಗಳಿಗೆ ನಾವು ಆಸ್ಪದ ಕೊಟ್ಟರೆ ನಾವು ದುರ್ಬಲರಾಗ್ತೀವಿ ಅಂತ ಅಪ್ಪ ಹೇಳ್ತಿದ್ದಿದ್ದು ನನಗೆ ನೆನಪಾಯಿತು. ಮಗಳು ಇಂತಹ ಅನ್ಯಾಯಕ್ಕೆ ಬಲಿಯಾಗ್ತಾಳೆ ಅಂತ ಪಾಪ ಅಪ್ಪಂಗೇನು ಗೊತ್ತಿತ್ತು ಅಂದ್ಕೊಂಡೆ. ಆ ರಾತ್ರಿ ನಿದ್ದೆ ಬರಲಿಲ್ಲ ನನಗೆ. ನೇಗಿಲು, ಎತ್ತು, ಹಸು, ಮಾಲಿನಿ, ನೀಲೆ, ಜಯಂತೆ, ಲವ, ಕುಶರುಗಳಲ್ಲಿ ಕಳೀತಿದ್ದ ಸಮಯ ಈಗ ಬರಿದಾಗಿ ಭಾರ ಆದ ಹಾಗೆ ಅನ್ನಿಸ್ತು. ಕಗ್ಗತ್ತಲೆ ಕಬ್ಬಿಣದ ಚಪ್ಪಡಿ ಹಂಗೆ ಆತ್ಕೊಳ್ತಾ ಇತ್ತು. ಹೊರಳಿ ಮೈ ಕೈ ನೋವು ಬರ್ತಿತ್ತೆ ಹೊರತು ನಿದ್ದೆ ಬರ್ತಾ ಇರಲಿಲ್ಲ. ಎದ್ದು ಹೋಗಿ ಬಾಗಿಲು ತೆಗೆದು ಹೊರಗಡೆ ಹೋಗಿ ಆಕಾಶವನ್ನಾದರೂ ನೋಡಿದ್ರೆ ಶಮನ ಆಗುತ್ತೇನೋ ಅನ್ನಿಸ್ತು.
ಆದರೆ ಎಲ್ಲರೂ ಮಲಗಿರುವಾಗ ಒಬ್ಬಳೆ ಹೊರಗಡೆ ಹೋದರೆ ಎಲ್ಲೋ ದೂರದಲ್ಲಿ ಹೊಂಚು ಹಾಕಿರೋ ಕ್ರೂರ ಪ್ರಾಣಿಗಳು ನಿಶಬ್ದವಾಗಿ ಬೇಲಿ ಹಾರ್ಕೊಂಬಂದು ತಿಂದುಬಿಟ್ರೆ ಅನ್ನೋ ಭಯ. ತಿಂದರೆ ತಿನ್ನಲಿ, ಈ ನರಕದ ಹಿಂಸೆಗಿಂತ ಒಂದು ಕ್ಷಣದ ಪರಿಹಾರಕ ಹಿಂಸೆ ವರ ಅಲ್ವಾ ಅಂತ ನನಗನ್ನಿಸ್ತು. ನಾನಾಗೇನೆ ಒಂದು ದಿನ ಹಗಲಿನಲ್ಲೇ ಆಶ್ರಮದ ಬಲಗಡೆ ಇರೋ ಕಾಡನ್ನು ಪ್ರವೇಶಿಸಿಬಿಡಬೇಕು, ಅಲ್ಲೇ ಇದ್ದು ಬಿಡಬೇಕು. ಒಂದೆರಡು ದಿನದಲ್ಲಿ ಯಾವುದಾದ್ರೂ ಕ್ರೂರ ಪ್ರಾಣಿಗೆ ಆಹಾರವಾಗಿ ಈ ಕ್ರೌರ್ಯದಿಂದ ಬಿಡುಗಡೆ ಆಗಿಬಿಡಬೇಕು ಅನ್ನೋ ಒಂದು ಬಯಕೆ ನನ್ನಲ್ಲಿ ದೊಡ್ಡದಾಗ್ತಾ ಹೋಯಿತು. ಒಂದ್ಸಲ ಒಂದು ಮಧ್ಯರಾತ್ರಿ ಎದ್ದು ನಿಶ್ಶಬ್ದವಾಗಿ ಬಾಗಿಲು ತೆಗೆದು ಹೊರಗಡೆಗೆ ಬಂದೆ. ಕಗ್ಗತ್ತಲಿನ ಆಕಾಶ ಒಂದೊಂದು ದೇವತೆಗಳ, ಋಷಿಮುನಿಗಳ, ಭೂಲೋಕವನ್ನು ಆಳಿದ ರಾಜರ ಧರ್ಮದ ಶಕ್ತಿಯಿಂದ ಬೆಳಗೋ ನಕ್ಷತ್ರಗಳ ಚಪ್ರ ಆಗಿತ್ತು. ಅದನ್ನು ನೋಡೋಕ್ಕೆ ಕತ್ತೆತ್ತಿರುವಾಗ ಕೃಷಿ ಭೂಮಿಯ ಯಾವುದೋ ಮೂಲೆಯ ಬೇಲಿಯ ಹತ್ತಿರ ಇದ್ದ ನಾಯಿ ಅತಿಕ್ರಮಿಯನ್ನು ಗುರುತಿಸಿದ ಹಾಗೆ ಜೋರಾಗಿ ಬೊಗಳ್ತಾ ಓಡ್ ಬಂತು. ಜಯಂತ ಎದ್ದ. ಎಚ್ಚೆತ್ತಿದ್ದ ಅವನು ಒಳಗಿಂದ ಬಂದು ಒಂದು ಈಟಿಯನ್ನು ಹಿಡ್ಕೊಂಡು ಧಾವಿಸಿ ಬಂದ. ಈಟಿಯನ್ನು ಗುರಿ ಇಟ್ಟು ಹಿಡಿದೆ ನನ್ನ ಹತ್ರಕ್ಕೆ ಬಂದ. ನನ್ನ ಗುರುತು ಹಿಡಿತು ಅವನಿಗೆ. ತಕ್ಷಣ ಗಕ್ಕಂತ ನಿಂತ್ಕೊಂಡ್ಬಿಟ್ಟ. ದೊಡ್ಡಮ್ಮ, ನಕ್ಷತ್ರ ನೋಡೋಕೆ ಬಂದ್ಯಾ? ನನ್ನನ್ನು ಯಾಕೆ ಎಬ್ಬಿಸ್ಲಿಲ್ಲ ಅಂದ. ನಾಯಿ ಕುಯ್ಗುಡ್ತಾ ನಮ್ಮಿಬ್ಬರನ್ನ ಸುತ್ತಕ್ಕೆ ಶುರು ಮಾಡಿತು. ಲವಕುಶರು ತಂದ ಮರಿ ಇದು. ಈಗ ಮುದಿಯಾಗಿ ಏದಿಸ್ರು ಬಿಡ್ತಾ ಇತ್ತು. ಅಷ್ಟೊತ್ತಿಗೆ ಲವನು ಎದ್ದು ಬಂದ. ಅವನಿಂದ ಕುಶನು ಬಂದ. ಕಲ್ಲು ಬಂಡೆ ಹಾಗೆ ಮಲಗೋ ಇವ್ರಿಗೂ ನಿದ್ದೆ ಬಂದಿಲ್ವಾ? ಅಥವಾ ನನ್ನ ಹಾಗೆ ಇವರು ನಿದ್ದೆ ಇರದೆ ಹೊರಳಾಡ್ತಾ ಇದ್ದಾರಾ ಅನ್ನಿಸ್ತು. ಮತ್ತೆ ಹಿಂತಿರುಗಿ ಒಳಗಡೆ ಹೋಗಿ ಮಲ್ಕೊಂಡೆ. ಮನೆ ಹೊಲಗಳನ್ನು ಕಾಯೋ ನಾಯಿ ನನ್ನ ಸ್ವಾತಂತ್ರ್ಯವನ್ನು ತಡೀತಾ ಇದೆ. ಮಕ್ಕಳಿಗೂ ಕೂಡ ನನ್ನ ಹಾಗೆ ನಿದ್ರಾಹೀನತೆ ಆಗಿದೆಯಾ? ನನಗೆ ಯಾಕೆ ಹೇಳ್ತಾ ಇಲ್ಲ? ಬೆಳಿಗ್ಗೆ ಕೇಳಬೇಕು ಈ ಮಕ್ಕಳನ್ನು ಅನ್ನಿಸ್ತು. ಪುರಾಣದ ವಂಶಾವಳಿಗಳನ್ನೆಲ್ಲ ಬಾಯಲ್ಲೇ ಹೇಳುವ ಸ್ವರೂಪ ಒಂದು ದಿನ ಲವನನ್ನು ಹೇಳದ್ನಂತೆ. ಅವತ್ತು ಎಲ್ಲರೂ ನಿಮ್ಗೆ ಅಪ್ಪ ಇಲ್ವಾ? ನೀವು ಅಪ್ಪ ಇಲ್ಲದೆ ಹುಟ್ಟಿದ್ರಾ ಅಂತ ಕೇಳಿದಾಗ ನೀವು ಯಾಕೆ ಸುಮ್ಮನಿದ್ರಿ? ಕೋಸಲ ದೇಶವನ್ನು ಆಳೋ ರಾಮನೇ ನಮಗೆ ಅಪ್ಪ ಅಂತ ಯಾಕೆ ಹೇಳಲಿಲ್ಲ ಅಂತ ಅವನು ಕೇಳಿದ್ನಂತೆ. ಆಗ ನಿನಗೆ ಬುದ್ಧಿ ಇದೆಯೇನೋ? ಯಾವನನ್ನೋ ನಮ್ಮಪ್ಪ ಅನ್ನೋಕ್ಕೆ ನಮಗೇನು ಹುಚ್ಚ ಅಂತ ಅಂದೆ ಅಂತ ಅಂದ. ನಿಜವಾಗ್ಲೂನಪ್ಪ, ನನ್ನಾಣೆನೇ, ಜೊತೆಗೆ ನಿನ್ನಾಣೆಗೂ ಇಡ್ತೀನಿ. ಆಶ್ರಮದಲ್ಲಿರೋ ಬಿಳಿ ಸೀರೆ ಆ ಅಜ್ಜಿನೇ ನನಗೆ ಹೇಳಿದ್ದು. ಅಂತಹ ಋಷಿಪತ್ನಿ ಸುಳ್ಳು ಹೇಳ್ತಾರಾ? ರಾಮನೇ ನಿಮ್ಮ ಅಪ್ಪ ಅಂತೆ ಅಂತ ಸ್ವರೂಪ ಹೇಳಿದ್ನಂತೆ. ಅಂತಹ ದೊಡ್ಡ ಋಷಿಗಳ ಪತ್ನಿ, ನಮಗೆಲ್ಲ ಧರ್ಮಸೂತ್ರಗಳನ್ನು ಬಾಯ್ಪಾಠ ಮಾಡಿಸೋ ಗುರುಗಳ ಧರ್ಮಪತ್ನಿ ಸುಳ್ಳು ಹೇಳಲ್ಲ ಅಂತ ನನಗನ್ಸುತ್ತೆ. ಅದು ನಿಜ ಏನಮ್ಮ ಅಂತ ಲವ ಕೇಳ್ದ. ನಾನು ಮೌನವಾಗೇ ಇದ್ದೆ. 2 ದಿನ ಏನೂ ಮಾತಾಡಲಿಲ್ಲ. ಎಲ್ಲ ಕಡೆ ಗುಟ್ಟು ರಟ್ಟಾಗಿದೆ. ನಾನು ಯಾಕೆ ಇದನ್ನು ಗುಟ್ಟು ಮಾಡಬೇಕು? ಗುಟ್ಟು ಮಾಡಿದಷ್ಟು ಮಕ್ಕಳ ಮನಸ್ಸಲ್ಲಿ ಇಲ್ಲ ಸಲ್ಲದ ಕಲ್ಪನೆ ಹುಟ್ಟುತ್ತೆ ಅನ್ನಿಸ್ತು. ಒಂದು ದಿವಸ ಸಂಜೆ ಇಬ್ಬರನ್ನು ದನದ ಕೊಟ್ಟಿಗೆ ಹತ್ರ ಕೂರಿಸ್ಕೊಂಡು ಹೇಳಿದೆ, ನನ್ನನ್ನು ನಿಷ್ಕರುಣೆಯಿಂದ ಪರಿತ್ಯಜಿಸಿದವನ ಮೇಲೆ ನನ್ನ ಮಕ್ಕಳ ಮನಸ್ಸಲ್ಲಿ ಶಾಶ್ವತ ದ್ವೇಷ ಬೆಳೆಯೋದಂತೆ ಒರೆಯಬೇಕು ಅಂತ ಒಂದು ಕ್ಷಣ ಅನ್ನಿಸ್ತು. ಅವನು ನನ್ನನ್ನು ಬಿಡಕ್ಕೆ ಯಾವುದೇ ಘನಕಾರಣವಿರಲಿ, ನನ್ನ ಮನಸ್ಸು ಶುದ್ಧವಾಗಿರುವಾಗ ನಾನು ಯಾಕೆ ಮಕ್ಕಳ ಮನಸ್ಸಲ್ಲಿ ತಾಮಸವನ್ನು ಬಿತ್ತಬೇಕು ಅಂತಲೂ ಅನ್ನಿಸ್ತು. ಈ ಸಂದರ್ಭದಲ್ಲಿ ನಮ್ಮಪ್ಪ ಬದುಕಿದ್ದಿದ್ರೆ ಅವನು ಒಪ್ಪೋ ಅಂತ ನಾನು ನಡಿಬೇಕು ಅಂತಲೂ ಅನ್ನಿಸ್ತು. ಕೈಕೇಯಿಗೆ ದಶರಥ ಮಹಾರಾಜನ ವಚನ, ನಾವು 3 ವನವಾಸ, ರಾವಣ ನನ್ನನ್ನು ಅಪಹರಿಸಿದ್ದು, ಲಂಕೆಯಿಲ್ಲಾದ ಯುದ್ಧ, ಪಟ್ಟಾಭಿಷೇಕದ ನಂತರ ರಾಮ ನನ್ನನ್ನು ತೊರೆದಿದ್ದು, ಅವರಿಬ್ಬರು ಹುಟ್ಟಿದ್ದು ಮೊದಲಾಗಿ ಎಲ್ಲವನ್ನೂ ಅವ್ರಿಗೆ ಅರ್ಥ ಆಗೋ ಮಟ್ಟದಲ್ಲಿ ಹೇಳ್ತಾ ಹೋದೆ. ಅಮ್ಮ, ಆ ರಾವಣ ಯುದ್ಧದಲ್ಲಿ ಸತ್ತಿರಬಹುದು, ಆದರೆ ಮರುಜನ್ಮದಲ್ಲೂ ಅವನು ಲಂಕೆಯಲ್ಲಿ ರಾಕ್ಷಸನಾಗಿ ಹುಟ್ಟಿರ್ತಾನೆ. ನಾನು ಹೋಗಿ ಯುದ್ಧ ಮಾಡಿ ಅವನನ್ನು ಮತ್ತೆ ಕೊಲ್ತೀನಿ, ನೀನು ಸುಮ್ಮನಿರು, ಯೋಚನೆ ಮಾಡಬೇಡ ಅಂತ ಕುಶ ಸಮಾಧಾನ ಹೇಳ್ದ. ನಾನು ಬಿಲ್ಲು ಬಾಣ ಕತ್ತಿ ಹಿಡಿದು ಆ ರಾಮನನ್ನೇ ಸೋಲಿಸ್ತೀನಿ. ಎಲ್ಲವೋ ಕೂಡ ನಮ್ಮಮ್ಮಗೆ ಯಾಕೋ ಮೋಸ ಮಾಡಿದೆ, ನಿನ್ನನ್ನು ಈಗಲೇ ಯಮಲೋಕಕ್ಕೆ ಕಳಿಸ್ತೀನಿ ಅಂತ ನಾನು ಕೇಳ್ತೀನಮ್ಮ ಅಂತ ಲವ ಅಂದ. ನನಗೆ ಸಂತೋಷ ಆಯಿತು. ಇಬ್ಬರನ್ನು ಒಟ್ಟಿಗೆ ತಬ್ಕೊಂಡೆ. ಮಕ್ಕಳೇ, ನಿಮ್ಗಿನ್ನೂ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಿಲ್ಲ. ನೀವು ರಾಜನ ಮಕ್ಕಳು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಲೇಬೇಡಿ. ನಿಮಗೆ ತಾಯಿಯಾದ ನಾನು ಮುಖ್ಯನೇ ಹೊರತು ನನ್ನೊಡನೆ ನಿಮ್ಮನ್ನು ತೊರೆದ್ನಲ್ಲ ತಂದೆ, ಅವನಲ್ಲ. ನಾನೇ ನಿಮ್ಮ ತಂದೆ, ನಾನೇ ನಿಮ್ಮ ತಾಯಿ. ಹಾಗಂತ ನನಗೆ ಭಾಷೆ ಕೊಡ್ತೀರಾ? ನೀವು ಜಾಣ ಮಕ್ಕಳು ಅಂತ ಕೈ ನೀಡಿದೆ. ಇಬ್ಬರು ಒಟ್ಟಿಗೆ ನನ್ನ ಕೈ ಹಿಡಿದು ತಬ್ಕೊಂಡ್ರು. ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ಲಿ ಬಿಡಲಿ, ಅವ್ರಿಗೆ
ಈ ಕಥೆಯನ್ನು ಹೇಳಿದ ಮೇಲೆ ನನಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ನಮ್ಮಮ್ಮ ನನ್ನಿಂದ ಮುಚ್ಚಿಟ್ಟಳು ಅನ್ನೋ ಆಪಾದನೆ ಮುಂದೆ ಯಾವತ್ತೂ ಬರೋದು ಬೇಡ. ಮೊದಲಿನ ಹಾಗೆ ಆಳವಾದ ಸ್ವಪ್ನರಹಿತ ಸುಷುಪ್ತಿ ಅಲ್ಲದೆ ಇದ್ರೂ ಕೂಡ ನಿದ್ರಾಹೀನತೆ ಮುಂದುವರಿದೆ. ಸ್ವಲ್ಪ ಸ್ವಲ್ಪ ನಿದ್ದೆ ಬರೋಕ್ಕೆ ಶುರುವಾಯಿತು. ಕಳೆದ 11 ವರ್ಷದಲ್ಲಿ ಅಯೋಧ್ಯೆಯಾಗಲಿ ಅಥವಾ ಅದರ ರಾಜನಾಗಲಿ ನನ್ನ ಪ್ರಜ್ಞೆಯನ್ನು ಪ್ರವೇಶಿಸೋದು ಎಷ್ಟೋ ಕಡಿಮೆ ಆಗ್ಬಿಟ್ಟಿತ್ತು. ಒಂದು ದಿವಸ ಬೆಳಗ್ಗೆ ಬಿಸಿಲು ಮುಂಬಾಗಿಲಿಂದ ಹೊರಗಡೆ ಹೋಗ್ತಾ ಇತ್ತು. ಆವಾಗ ತಾರಕೇಶ್ವರ ಉಪಾಧ್ಯಾಯರು ಅಲ್ಲಿಗೆ ಬಂದರು. ಆಶ್ರಮದಲ್ಲಿ ಲವಕುಶರ ವಯಸ್ಸಿನವ್ರಿಗೆ, ಅವರ ಹಂತದವ್ರಿಗೆ ವ್ಯಾಕರಣವನ್ನು ಇವರು ಬೋಧಿಸ್ತಾ ಇದ್ರು. ತುಂಬ ಸೌಮ್ಯ ಸ್ವಭಾವದವರು, ಮಹರ್ಷಿಗಳಿಗೆ ಆಪ್ತವಾಗಿ ಸೇವೆ ಮಾಡ್ತಾ ಇದ್ರು. ಯಾವಾಗಲಾದರೂ ಒಂದ್ಸಲ ನನ್ನ ಮನೆಗೆ ಬಂದು ಕಷ್ಟ ಸುಖ ಮಳೆ ಬೆಳೆಗಳನ್ನು ವಿಚಾರಿಸ್ತಿದ್ರು. ಅವರು ಬಂದು ಹೋದರೆ ಮಹರ್ಷಿಗಳೇ ಸಂದರ್ಶನ ದಯಪಾಲಿಸಿದ ಹಾಗೆ ನೆಮ್ಮದಿ ನನಗೆ ಬರ್ತಾ ಇತ್ತು. ಅವರು ಉತ್ತರೀಯದಿಂದ ಕುರ್ಜಲು ಬೆಳೆದ ಮುಖದ ಬೆವರನ್ನು ಒರೆಸ್ಕೊಂತ ಅಂದರು. ನೋಡಿ, ಸಹಪಾಠಿಗಳ ಜೊತೆಗೆ ಹೊಡೆದಾಟ ಆಯಿತು. ಆಮೇಲೆ ಅವರು ಬಹಳ ಸೌಮ್ಯವಾಗ್ಬಿಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಅಂದರೆ 1 ವಾರದಿಂದ ನಮಗೆ ವೇದ ವಿದ್ಯೆ ಬೇಡ, ಬಿಲ್ವಿದ್ಯೆ ಕಲಿಬೇಕು, ನಾವು ಕ್ಷತ್ರಿಯರು ಅಂತ ಹೇಳ್ತಾ ಇದ್ದಾರೆ. ಆಶ್ರಮದಲ್ಲಿ ನಾವು ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿಸ್ತೀವಿ, ಆದರೆ ಅದು ಸ್ವರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಯುದ್ಧ, ವ್ಯೂಹ, ಗಜಯುದ್ಧ, ಅಶ್ವಯುದ್ಧ, ಪದಾತಿ ಯುದ್ಧ ಮೊದಲಾದ ರಾಜ್ಯ ಕದನ ತಂತ್ರಗಳನ್ನೆಲ್ಲ ನಾವು ಹೇಳ್ಕೊಡೋದಿಲ್ಲ. ಅವನ್ನೆಲ್ಲ ಕಲಿಸೋ ಆಶ್ರಮಗಳೇ ಬೇರೆ ಇದೆ, ಗುರುಗಳೇ ಬೇರೆ ಇರ್ತಾರೆ. ವಿಶ್ವಾಮಿತ್ರ ಗೋತ್ರದವರ ಆಶ್ರಮದಲ್ಲಿ ಮಾತ್ರನೇ 2 ವಿಧದ ಶಿಕ್ಷಣಗಳು ಕೂಡ ಸಿಕ್ಕುತ್ತೆ. ನಿಮ್ಮ ಹುಡುಗರಿಗೆ ಬೇಕಾದ ಶಿಕ್ಷಣವನ್ನು ನೀವು ನಿರ್ಧಾರ ಮಾಡಬೇಕು. ಮಹರ್ಷಿಗಳೇನೋ ಅವ್ರಿಗೆ ವೇದ, ಆಧ್ಯಾತ್ಮ, ಧರ್ಮ ಸೂಕ್ಷ್ಮಗಳ ಶಿಕ್ಷಣ ಉತ್ತಮ ಅಂತ ಹೇಳ್ತಾರೆ. ಆದರೆ ತಾಯಿಯಾದ ನಿಮ್ಮ ತೀರ್ಮಾನವೇ ಮುಖ್ಯ ಅಂತಲೂ ಅವರು ಹೇಳಿದ್ರು. ನೀವು ಆಲೋಚನೆ ಮಾಡಿ ನಾನು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿ ಹೊರಟುಬಿಟ್ರು. ನಾವು ಅರ್ಪಿಸಿದ ಬೆಲ್ಲ, ತುಪ್ಪ, ಕರಗಿಸಿದ 1 ಕಂಚಿನ ಬಟ್ಲ ಹಾಲನ್ನು ಸೇವಿಸಿ ಆಶೀರ್ವಾದ ಮಾಡಿ ಹೊರಟೋದ್ರು. ನನಗೆ ಇನ್ನೊಂದು ಚಿಂತೆ ಪ್ರಾರಂಭ ಆಯಿತು. ನನ್ನ ಮಕ್ಕಳು ಕ್ಷತ್ರಿಯೋಚಿತ ವಿದ್ಯೆ ಕಲಿಬೇಕಾ ಅಥವಾ ವೇದಾಂತಗಳನ್ನು ಕಲಿತು ಬ್ರಾಹ್ಮಣರಾಗಬೇಕಾ ಅನ್ನೋದು, ಅಥವಾ ಈ ಕೃಷಿ ವಿದ್ಯೆಯಲ್ಲಿ ತೊಡಗಿ ವೈಶ್ಯರಾಗಬೇಕಾ, ಕ್ಷತ್ರಿಯ ವಿದ್ಯೆಯನ್ನು ಕಲಿತು ಬೇರೆ ಯಾವನೋ ರಾಜನ ಸೈನ್ಯದಲ್ಲಿ ಚಾಕರಿ ಮಾಡಬೇಕಾ, ಅವರ ಅಪ್ಪನ ರಾಜ್ಯದಲ್ಲಿ ಸೇವೆ ಮಾಡೋದಂತೂ ಅಸಹ್ಯಕರ, ಅಪಮಾನಕರ. ಆ ರಾಜ್ಯದ ಗಡಿ ಒಳಗೂ ಕೂಡ ಕಾಲಿಡೋದು ಮಾನಗೆಟ್ಟವಾದ ಕೆಲಸ. ಬಿಲ್ಲು, ಬಾಣ, ಕತ್ತಿ ಹಿಡಿದು ರಾಮನನ್ನು ಸೋಲಿಸಿ ಅಂತ ಲವ ಹೇಳಿದ್ದನ್ನು ನೆನೆಸ್ಕೊಂಡ್ರೆ ಈಗ ಸಮಾಧಾನ ಅಂತ ಅನ್ನಿಸ್ತು. ಆದರೆ ನನ್ನ ಮಕ್ಕಳನ್ನು ಅಪ್ಪನ ಮೇಲೇ ಯುದ್ಧ ಮಾಡುವಂತಹ ರಾಕ್ಷಸರ ಹಾಗೆ ನಾನು ಯಾವತ್ತೂ ಬೆಳೆಸೋದಿಲ್ಲ. ದಶರಥನ ಮಗ ಅವನು ಮಾಡಿರೋ ಪಾಪ ಅವನಿಗೆ ಇರಲಿ, ಜನಕರಾಜನ ಮೊಮ್ಮಕ್ಕಳು ಮಾತ್ರ ಧರ್ಮವನ್ನು ಅತಿಕ್ರಮಿಸ್ತಿರ್ಲಿ ಅಂದ್ಕೊಳ್ಳುವಾಗ ಮನಸ್ಸು ಒಂದು ರೀತಿ ಹಗುರ ಆಗ್ತಾ ಹೋಯಿತು. ಒಂದು ದಿವಸ ಬೆಳಗ್ಗೆ ತಾರಕೇಶ್ವರ ಉಪಾಧ್ಯಾಯರು ಬಂದರು. ನಾನು ಕಂಬಳಿ ಹಾಸಿ ಸ್ವಾಗತಿಸಿದೆ. ಹುಡುಗರು ಬಿಲ್ ವಿದ್ಯೆಯ ಅಭ್ಯಾಸಕ್ಕೆ ಕಾಡಿಗೆ ಹೋಗಿದ್ದಾರೆ, ಅವರ ಸಹಪಾಠಿಗಳು ಗುರಿಕಾರ ಬೇಡರು ಇದ್ದಾರೆ ಅಂತ ಅಂದರು. ಲೋಕಾಭಿರಾಮ ಅನ್ನೋ ಹಾಗೆ ಒಂದು ಸಂಗತಿ ಹೇಳಿದ್ರು. ಒಂದು ವಿಷಯ ನಿಮ್ಮಲ್ಲೇ ಇರಲಿ, ಯಾವ ರಹಸ್ಯನೂ ಇಲ್ಲ, ಆದರೂ ಅನಾವಶ್ಯಕ ಪ್ರಚಾರ ಬೇಡ ಅಂತ ಹೇಳಿದ್ರು. 6 ತಿಂಗಳ ಹಿಂದೆ ಮಹರ್ಷಿಗಳು ತಮಸಾ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಹಿಂತಿರುಗುವಾಗ ಒಂದು ಮರದ ಕೊಂಬೆ ಮೇಲೆ ಪ್ರಣಯದಲ್ಲಿ ಐಕ್ಯವಾಗಿ ತೊಡಗಿದ್ದಂತಹ ಒಂದು ಕ್ರೌಂಚ ದಂಪತಿಗಳ ಮೇಲೆ ಅವರ ದೃಷ್ಟಿ ಬಿತ್ತು. ಪ್ರಪಂಚದ ಸೃಷ್ಟಿಯ ವಿಸ್ಮಯ ಅವರ ಮನಸ್ಸಿಗೆ ಹೊಳೆಯಿತು. ಸೃಷ್ಟಿ ಗಂಡು ಹೆಣ್ಣು ಎಂಬ ದ್ವಿತ್ವವನ್ನು ಸೃಷ್ಟಿಸಿ ದ್ವಿತ್ವವು ಏಕ ಆಗೋ ಲೀಲೆಯನ್ನು ಆಡಿಸ್ತಾ ಇದೆ ಅಲ್ವಾ. ಜೀವಿಗಳ ಆನಂದದ ಮೂಲ ಅಲ್ಲಿದೆ. ಪ್ರಕೃತಿ ಪುರುಷರ ಈ ಆಕರ್ಷಣ ವಿಕರ್ಷಣಗಳ ಬಿಗಿತವನ್ನೇ ಅಲ್ವಾ ಜಗತ್ತು ಅನ್ನೋ ಒಂದು ವೇದಾಂತದ ವಿಸ್ಮಯ ಭಾವದಲ್ಲಿ ಅವರ ಮನಸ್ಸು ಲೀನವಾಗಿತ್ತು. ಅಷ್ಟರಲ್ಲಿ ಎಲ್ಲಿಂದಲೋ ಸುಯ್ ಅಂತ ಒಂದು ಬಾಣ ಬಂದು ಗಂಡು ಹಕ್ಕಿಗೆ ಹೊಡೆದು ಅದು ಕಿರುಚಿಕೊಂಡು ಸತ್ತು ನೆಲಕ್ಕೆ ಬಿತ್ತು. ಹೆಣ್ಣು ಹಕ್ಕಿ ಶೋಕದಿಂದ ಊಳಿಡ್ತಾ ಕೆಳಕ್ಕೆ ಹಾರ್ತು ಗಂಡು ಹಕ್ಕಿಯನ್ನು ಬದುಕ್ಸೋಕ್ಕೆ ತನ್ನ ಕೊಕ್ಕನಿಂದ ಉಪಚಾರಿಸ್ತೊಡಗಿಸ್ತು. ಆದರೆ ಅಷ್ಟರಲ್ಲಿ ಗಂಡು ಹಕ್ಕಿ ಸತ್ತು ಹೋಗಿತ್ತು. ಸತ್ತ ಹಕ್ಕಿಯ ಮಾಂಸ ಇನ್ನೊಂದನ್ನು ಜೀವಂತ ಹಿಡಿಯೋಕ್ಕೆ ಅಂದ್ಬಿಟ್ಟು ಬೇಡ, ಕಳ್ಳ ಹೆಜ್ಜೆ ಇಟ್ಕೊಂಡು ಬರೋದು ಮಹರ್ಷಿಗಳ ಕಣ್ಣಿಗೆ ಬಿತ್ತು. ಅವನ ಕ್ರೌರ್ಯವನ್ನು ಕಂಡು ಅವ್ರ ಮನಸ್ಸಿಗೆ ಬಹಳ ಸಿಟ್ಟು ಬಂತು. ಅವ್ರಿಗೆ ತಿಳಿದೇನೆ ಅವರಂದ್ರು, ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ. ಎಲೆ ಬೇಡ್ನೆ, ಕಾಮಮೋಹಿತವಾದ ಜೋಡಿ ಹಕ್ಕಿಗಳಲ್ಲಿ ಒಂದನ್ನು ಕೊಂದ ನಿನಗೆ
ದೀರ್ಘಾಯಸ್ಸು ಇಲ್ಲದೇ ಇರೋ ಹಾಗಾಗ್ಲಿ ಅನ್ನೋ ಒಂದು ಶಾಪ ಅವ್ರಿಗೆ ತಿಳಿದ ಹಾಗೆ ಅವ್ರ ಬಾಯಿಂದ ಬಂದ್ಬಿಡ್ತು. ಆದರೆ ಆ ಬೇಡ ಹೆದರ್ಲಿಲ್ಲ. ಹತ್ರ ಬಂದು ನಮಸ್ಕಾರ ಮಾಡಿ ಕೇಳ್ದ, ನೀವು ನೋಡಿದ್ರೆ ಋಷಿಗಳ ಹಾಗೆ ಕಾಣ್ತೀರಾ. ಬೇಡ ಆದ ನನ್ನ ವೃತ್ತಿನೇನೆ ಪ್ರಾಣಿಗಳನ್ನ ಕೊಂದು ಮಾಂಸವನ್ನ ಮಾರೋದು. 2 ಹಕ್ಕಿಗಳನ್ನು ಒಂದೇ ಏಟಿಗೆ ಹೊಡಿಬೇಕು ಅಂತ ಗುರಿ ಇಟ್ಟೆ. ಒಂದು ಸತತು, ಇನ್ನೊಂದನ್ನ ಈಗ ಸಾಯಿಸ್ತೀನಿ. ಯಾವ ಪ್ರಾಣಿಯನ್ನು ಕೊಲ್ಲಬಾರ್ದು ಅನ್ನೋದಾಗಿದ್ರೆ ಆಹಾರಕ್ಕಾಗಿ ಜಿಂಕೆಯನ್ನು ಕೊಲ್ಲೋ ಹುಲಿ ಮತ್ತು ಗಂಡು ಹೆಣ್ಣು ಜೋಡಿಯನ್ನು ಹುಡುಕಿ ಕೊಲ್ಲುತ್ತೆ ಅನ್ನೋದು ಯಾವ್ದು ಸಿಕ್ಕರೆ ಅದನ್ನು ಕೊಲ್ಲುತ್ತಲ್ವಾ. ಅದನ್ನು ನೀವು ಹೀಗೆ ಶಪಿಸ್ತೀರಾ? ನನ್ನ ವೃತ್ತಿ ನಿಯಮವನ್ನೇ ನೀವು ಶಪಿಸಿದ್ದೀರಾ? ನನ್ನ ತಪ್ಪೇನು ಹೇಳಿ ಅಂತ ಕೇಳಿದ. ಮಹರ್ಷಿಗಳು ನಿರತರಾದರು. ಕತ್ತು ಬಗ್ಗಿಸ್ಕೊಂಡು ಆಶ್ರಮಕ್ಕೆ ಬಂದರು. ಅವ್ರ ಬಾಯಿಂದ ತಾನಾಗೆ ಹೊರಟ ಶಾಪ ಪದ್ಯ ರೂಪದಲ್ಲಿದ್ದಿದ್ದು ಅವರ ಅರಿವಿಗೆ ಬಂತು. ಪಾದಬದ್ಧವಾಗಿ ತಂತ್ರಿವಾದ್ಯದ ಲಯಕ್ಕೆ ಹೊಂದೋ ಅಕ್ಷರಗಳಿಂದ ಕೂಡಿದ ಅದು ನೆನಪಲ್ಲಿ ಅನುರಣಿಸ್ತಿತ್ತು. ನೆನಪಲ್ಲಿ ಉಳಿಯೋಕೆ ಪದ್ಯಕ್ಕಿರೋ ಶಕ್ತಿ ಗದ್ಯಕ್ಕಿಲ್ಲ ಅಲ್ವಾ? ಆ ಪದ್ಯನೇ ಅವರನ್ನ ಗಾಢ ಚಿಂತನೆಯಲ್ಲಿ ಮುಳುಗಿಸ್ಬಿಡ್ತು. ಪ್ರೇಮದ ಆನಂದದಲ್ಲಿರುವ ಗಂಡು ಹೆಣ್ಣುಗಳನ್ನು ಬೇರ್ಪಡಿಸೋ ಶಕ್ತಿ ಯಾವುದು? ಬೇಡನ ರೂಪದಲ್ಲಿ ಬರೋ ವಿಧಿನ, ಅದನ್ನು ತಡೆಯೋ ಸಾಧನ ಅಥವಾ ವಿಧಾನ ಇಲ್ವಾ? ಇದು ಹುಟ್ಟು ಸಾವುಗಳಿಗಿಂತ ಗಹನವಾದ ಪ್ರಶ್ನೆಯಾಗಿ ಮಹರ್ಷಿಗಳಿಗೆ ಕಾಣಿಸ್ತು. ಅದೇ ಧ್ಯಾನ, ಅದೇ ಚಿಂತನ ಆಯಿತು. ಮಾನಿಷಾದ ಶ್ಲೋಕವು ಅನುರಣಿಸಿದಷ್ಟು ಅದನ್ನು ಪದ್ಯದಲ್ಲಿ ಕಾವ್ಯದಲ್ಲಿ ಹುಡುಕಿದ್ರೆ ಉತ್ತರ ಸಿಗುತ್ತೆ ಹೊರತು ಮನದಲ್ಲಿ ಸಿಕ್ಕೋಲ್ಲ ಅನ್ನಿಸ್ತಿತ್ತು. ಅದನ್ನೇ ಕುರಿತು ಒಂದು ಕಾವ್ಯವನ್ನು ರಚಿಸೋ ದಾರಿ ಕೂಡ ಕಾಣಿಸ್ತು. ಆದರೆ ಕಾವ್ಯಕ್ಕೆ ಬೇಕಾದ ವಸ್ತು ಹೊಳಿತಿರ್ಲಿಲ್ಲ, ವಸ್ತುವಿಗೆ ಬೇಕಾದ ಕಥೆ ಇಲ್ಲ. 2 ಕ್ರೌಂಚ ಪಕ್ಷಿಗಳನ್ನು ಕುರಿತು ಕತೆ ಕಟ್ಟಕ್ಕೂ ಸಾಧ್ಯ ಇಲ್ಲ. ವಸ್ತು ಆಗೋಷ್ಟು ರಾಶಿಯಾಗಲಿ ವಿಸ್ತಾರವಾಗಲಿ ಅದಕ್ಕಿಲ್ಲ ಅನ್ನೋ ಒಂದು ರಿಕ್ತತೆಯಿಂದ ಅವರು ತಡಕಾಡ್ತಿದ್ರು. ಹೀಗಿರುವಾಗ ಅಯೋಧ್ಯೆಯ ರಾಜನಾದ ರಾಮ ಮಾಡುವಂತಹ ಜ್ಯೋತಿಷ್ಠೋಮ ಯಾಗಕ್ಕೆ ಬ್ರಹ್ಮಸ್ಥಾನವನ್ನು ಅಲಂಕರಿಸಬೇಕು ಅಂದ್ಬಿಟ್ಟು ಕೋಸಲದ ಕುಲಗುರು ವಸಿಷ್ಠರಿಂದ ಆಹ್ವಾನ ಬಂತು. ಅಲ್ಲಿಂದ ಬಂದ ರಾಜರಥದಲ್ಲಿ ಇವರು ಹೋದ್ರು. ವಯಸ್ಸಿನ ಪರಿಣಾಮವಾಗಿ ಮಹರ್ಷಿಗಳು ಎಲ್ಲಿ ಹೋದ್ರೂ ಒಬ್ಬರೇ ಹೋಗೋದಿಲ್ಲ. ನನ್ನನ್ನು ಕರ್ಕೊಂಡು ಹೋಗಿದ್ರು. ಯಾಗದ ಯಜಮಾನ ಪತ್ನಿ ಸಮೇತನಾಗಿ ಯಾಗವನ್ನು ನಿರ್ವಹಿಸ್ಬೇಕಲ್ವಾ? ಈಗ ರಾಮ ಏನು ಮಾಡ್ತಾನೆ, ಇನ್ನೊಬ್ಬಳನ್ನ ಮಾಡ್ಕೊಂಡಿದ್ದಾನ ಅನ್ನೋ ಕುತೂಹಲ ಮಹರ್ಷಿಗಳಿಗಿತ್ತು. ಅದನ್ನು ನನಗೂ ಹೇಳಿದ್ರು. ನನಗಂತೂ ಕುತೂಹಲ ಇದ್ದೇ ಇತ್ತು. ಅಲ್ಲಿ ನೋಡಿದ್ರೆ ರಾಮ ತನ್ನ ಎಡಪಕ್ಕದಲ್ಲಿ ನಿಮ್ಮದೇ ಒಂದು ಸುವರ್ಣ ಪ್ರತಿಮೆಯನ್ನು ಮಾಡಿಸಿ ಅಲ್ಲಿ ಮಂಡಿಸಿದ್ದಾನೆ. ನೀವು ನಮ್ಮ ಆಶ್ರಮದಲ್ಲಿ ಇದ್ದೀರಾ ಅಂತ ಅವನಿಗೆ ಗೊತ್ತಿಲ್ವಾ? ಗೊತ್ತಿಲ್ಲದೆ ಇರಬಹುದು. ಆದರೆ ಮಹರ್ಷಿಗಳ ಜೊತೆ ಈ ಕುರಿತು ಒಂದು ಶಬ್ದನೂ ಅವನು ಆಡಲಿಲ್ಲ. ಇವರಾಗೆ ಆ ಮಾತನ್ನು ಅವರು ತೆಗಿಲಿಲ್ಲ. ಅವನು ಇವರನ್ನ ಭಕ್ತಿ ಗೌರವಗಳಿಂದ ಭೂರಿ ದಕ್ಷಿಣೆಗಳಿಂದ ಸತ್ಕರಿಸ್ದ. ಆದರೆ ಪ್ರತ್ಯೇಕವಾಗಿ ಸಂಧಿಸ್ಲೇ ಇಲ್ಲ. ಮಹರ್ಷಿಗಳು ಅಂತರ್ಮುಖಿಗಳಾದರು. ವಸಿಷ್ಠರು ನಮ್ಮನ್ನು ತಮ್ಮ ಮನೆಯಲ್ಲೇ ಇಳಿಸ್ಕೊಂಡಿದ್ರು. ಯಾಗ ಸಂಪನ್ನವಾದ ಮರುದಿನ ಮಹರ್ಷಿಗಳು ಅವರನ್ನು ಕೇಳಿದ್ರು, ಕುಲಗುರುಗಳೇ, ರಾಮ ಕಾಡಿಗೆ ಹೋದ ಹಿನ್ನೆಲೆ, ವನವಾಸದಲ್ಲಿ ನಡೆದ ಘಟನೆಗಳು, ಸೀತಾಪಹರಣ, ಲಂಕಾ ಯುದ್ಧ ಇವುಗಳನ್ನು ನಾನು ತುಣುಕಾಗಿ ಕೇಳಿದ್ದೀನಿ. ವಿವರಾಗಿ ತಿಳಿಯುವಂತಹ ಕುತೂಹಲ ಇದೆ. ನಿಮಗೆ ಗೊತ್ತಿರೋ ಅಷ್ಟೆಲ್ಲವನ್ನು ಹೇಳ್ತೀರಾ ಅಂತ ಕೇಳಿದ್ರು. ಆಗ ಅವರು ಅಗತ್ಯವಾಗಿ ಹೇಳ್ತೀನಿ. ನಾನೇ ಭರತ ಸಂಗಡ ಚಿತ್ರಕೂಟ ಅನ್ನೋ ವನಸ್ಥಳಕ್ಕೆ ಹೋಗಿದ್ದೆ. ಅನಂತರದದ್ದು ಲಕ್ಷ್ಮಣನಿಂದ ಕಿಷ್ಕಿಂಧೆಯಲ್ಲಿ ರಾಮನಿಗೆ ಶಿಷ್ಯನು ಮಿತ್ರನೂ ಆದ ಹನುಮಂತನೆಂಬ ಬ್ರಹ್ಮಚಾರಿಯಿಂದ ಕೇಳಿ ತಿಳಿದಿದ್ದನ್ನೆಲ್ಲವನ್ನು ಹೇಳ್ತೀನಿ. ಅಂದಹಾಗೆ ನಮ್ಮ ಪಟ್ಟದ ರಾಣಿ ಸೀತಾದೇವಿ ಹೇಗಿದ್ದಾರೆ, ಮಕ್ಕಳು ಹೇಗೆ ಬೆಳೀತಿದ್ದಾರೆ ಅಂತ ಕೇಳಿದ್ರು. ಹೇಳ್ತೀನಿ. ಅವರನ್ನು ಮಹಾರಾಜ ಯಾವಾಗ ಕರೆಸ್ಕೊಳ್ತಾನೆ? ರಾಜ್ಯದ ಧರ್ಮಾಧಿಕಾರಿಗಳಾದ ನೀವು ಅವನಿಗೆ ಹೇಳೋಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರು. ಏನು ಹೇಳಲಿ? ಧರ್ಮದ ವಿಷಯ ಬಂದರೆ ಅವನು ಬಲು ಜಿಗುಟಿನವನು. ವಾದದಲ್ಲಿ ತರ್ಕದಲ್ಲಿ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಅಲ್ಲದೆ ಅವನು ರಾಣಿಯನ್ನು ಪರಿತ್ಯಜಿಸಿದಾಗ ನಮ್ಮನ್ನಾಗಲಿ ಮಂತ್ರಿಮಂಡಲವನ್ನು ಆಗಲಿ ಏನೂ ಕೇಳಿರಲಿಲ್ಲ. ಆ ಸಂಗತಿ ಎತ್ತಕ್ಕೆ ನಮಗೆಲ್ಲ ಇದೇ ಅಂಜಿಕೆ ಅಂತ ಅಂದರು. ಆಶ್ರಮಕ್ಕೆ ಹಿಂತಿರುಗಿದ 3 ದಿನದ ನಂತರ ಮಹರ್ಷಿಗಳು ನನಗೆ ಹೇಳಿದ್ರು, ತಾರಕ, ರಾಮರಾಜ ಯಾಗದಲ್ಲಿ ಪತ್ನಿ ಸೀತಾದೇವಿಯ ಸುವರ್ಣ ಪುತ್ಥಳಿಯನ್ನು ಇಟ್ಟುಕೊಂಡಿದ್ದನ್ನು ನೀನೇ ನೋಡಿದೆ ಅಲ್ವಾ? ಅಂದರೆ ಅವಳೇ ತನ್ನ ಪತ್ನಿ ಅಂತ ದೇಶಕ್ಕೆಲ್ಲ ಸೂಚಿಸಿದ್ದಾನೆ. ಹಾಗಿದ್ರೂ ಕೂಡ ಅವಳನ್ನು ಕರೆಸ್ಕೊಳ್ಳೋಕ್ಕೆ ಅವನನ್ನು ತಡೆದಿರೋ ಶಕ್ತಿ ಯಾವುದಿರಬಹುದು? ಕಾವ್ಯ ಬರೆಯೋಕ್ಕೆ ನಾನು ತಕ್ಕ ವಸ್ತುಗೆ ಹುಡುಕ್ತಾ ಇದ್ನಲ್ಲ, ರಾಮ ಸೀತೆಯರನ್ನು ಕುರಿತೆ ಯಾಕೆ ಬರೀಬಾರ್ದು? ಅದೊಂದು ಪ್ರೇಮ ಕಾವ್ಯ, ಆಧ್ಯಾತ್ಮ ಕಾವ್ಯ ಆಗಬಹುದು ಅಂತ ನನಗನ್ನಿಸ್ತಿದೆ.
ಬೂರ್ಜ ಪತ್ರದ ಮೇಲೆ ಬರೀಲಿಕ್ಕೆ ಬೆರಳು ನಡುಗತ್ತೆ, ನೋವು ಬರುತ್ತೆ. ದಿನ ಅಷ್ಟಷ್ಟು ಹೇಳ್ತೀನಿ, ನೀನು ಸ್ಖಾಲಿತ್ಯವಿಲ್ಲದ ಹಾಗೆ ಬರ್ಕೊಳ್ತೀಯಾ ಅಂತ ಅಂದರು. ಮಹರ್ಷಿಗಳದು ಕವಿ ಮನಸ್ಸು ಅನ್ನೋದು ನನಗೆ ಗೊತ್ತಿರೋ ವಿಚಾರನೇ. ಕಳೆದ ವಾರದಿಂದ ಆ ಬರವಣಿಗೆ ಆರಂಭ ಆಗಿದೆ ಅಂತ ಅಂದರು. ಆಗ ನಾನಂದೆ, ಗುರುಗಳೇ, ಮಹಾರಾಣಿ ಇಲ್ಲೇ ಹಿಂಬದಿಯಲ್ಲಿ ಕೃಷಿಕಳಾಗಿ ಇದ್ದಾಳಲ್ಲ, ಅವಳಿಂದಲೂ ಸಾಕ್ಷಾತ್ ಘಟನೆಗಳನ್ನು ಕೇಳಿದ್ರೆ ಹೇಗೆ ಅಂತ ಅಂದೆ. ಸ್ವಲ್ಪ ಹೊತ್ತು ಯೋಚಿಸಿ ಅವರಂದರು, ಬೇಡ, ಘಟನೆಗಳ ವಾಸ್ತವತೆ ಹೆಚ್ಚಾದರೆ ಅದರ ಭಾರಕ್ಕೆ ಕಾವ್ಯ ನಲ್ಗತ್ತೆ. ಅದು ಕಾವ್ಯ ಆಗದೇನೆ ಹೋಗಬಹುದು. ಕಾವ್ಯದ ಮರ್ಮ ನಿನಗೆ ಗೊತ್ತಿಲ್ಲ ತಾಯಿ ಅಂದರು. ತಾಯಿ, ಇದನ್ನೆಲ್ಲ ಕೇಳಿದ ನಂತರ ನನಗೆ ನಿಮ್ಮ ಮೇಲೆ ಗಾಢವಾದ ಆತ್ಮೀಯತೆ ಹುಟ್ಟಿದೆ. ಇದನ್ನು ನಿಮಗೆ ಹೇಳೋ ಆದಮ್ಯ ಒತ್ತಡನೂ ಉಂಟಾಯಿತು. ಅದಕ್ಕೆ ಬಂದು ಹೇಳಿಬಿಟ್ಟೆ. ನೀವು ಇದನ್ನು ಯಾರ ಕೈಲೂ ಬಾಯಿ ಬಿಡಬೇಡಿ. ಮಹರ್ಷಿಗಳಿಗೆ ತಿಳಿದ್ರಂತೂ ಅಧಿಕ ಪ್ರಸಂಗಿ ಅಂತ ನನಗೆ ಶಾಪವನ್ನೇ ಕೊಟ್ಟು ಬಿಡ್ತಾರೆ ಅಂತ ಅಂದರು. ಇನ್ನು ಅನಸೂಯ ಅಜ್ಜಿ ಕೊಟ್ಟ ಕಿರುಗೆಜ್ಜೆಗಳ ಸರಪಳಿ, ಕಾಲಂದಿಗೆಗಳು, ಕಿವಿಯ ಆಳದಲ್ಲಿ ಘಲ್ ಘಲ್ ಅಂತ ಮಾಡ್ತಿದ್ದ ಸೂಕ್ಷ್ಮ ಸಪ್ಪಳ ಅಭ್ಯಾಸದಿಂದಾಗಿ ಕ್ರಮೇಣ ಕ್ಷೀಣದವಾಗಿ ಕೇಳದ ಹಾಗಾಯಿತು. ಹೀಗೆ ಎಷ್ಟು ದಿನ ನಡೆದ್ನೋ, ಎಷ್ಟು ರಾತ್ರಿ ತಂಗದ್ನೋ, ಎಷ್ಟು ಸಲ ಮಂಡಿಗಳಲ್ಲಿ, ಮೀನುಖಂಡಗಳಲ್ಲಿ ನೋವು ಕಾಣಿಸ್ಕೊಂಡು ಮುಂದೆ ಹೆಜ್ಜೆ ಇಡೋದೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಉಂಟಾಯಿತು. ಲಕ್ಷ್ಮಣ ಕಾಡಲ್ಲಿ ಸಿಕ್ಕ ಯಾವ್ಯಾವುದೋ ಬೀಜಗಳನ್ನು ಆಯ್ದು ಕಲ್ಲಿನ ಮೇಲೆ ಹರಿದು ಎಣ್ಣೆಯನ್ನು ತೆಗಿತಿದ್ದ. ರಾಮ ಇಡೀ ಕಾಲುಗಳಿಗೆ ತಿಕ್ಕಿ ನೀವಿ ಶಮನ ಮಾಡ್ತಿದ್ದ. ನಾನು ಹಠ ಮಾಡಿ ಜೊತೆಗೆ ಬಂದು ಇಬ್ಬರಿಗೂ ಭಾರ ಅದನ್ನ ಕಷ್ಟ ಕೊಡ್ತಾ ಇದ್ದೀನ ಅಂತ ನನಗೆ ಕಸಿವಿಸಿ ಆಗ್ತಿತ್ತು. ಆದರೆ ಸಂಗಡ ಬರದೇ ಇದ್ದರೆ ನನಗೆ ಬೇರೆ ಯಾವ ಆಯ್ಕೆ ಇತ್ತು? ಮತ್ತೆ ನಡೀತಾ ಇದ್ವಿ, ಮತ್ತೆಲ್ಲೋ ಕುಟೀರ ಕಟ್ಕೊಂಡು ನಿಲ್ತಾ ಇದ್ವಿ. ಹೀಗೆ 5 ಮಳೆಗಾಲವನ್ನು ದಾಟಿದ್ವಿ. ಅಂದರೆ 6 ವರ್ಷ ಕಳೀತು. ನಾವು ಒಂದೇ ದಿಕ್ಕು ಹಿಡಿದು ಸಾಗ್ತಾ ಇರಲಿಲ್ಲ. ವನಸಂಚಾರ, ವನವಿಹಾರ ಅನ್ನೋ ಹಾಗೆ ಚಲಿಸ್ತಿದ್ವಿ. ಹೀಗೆ ಮತ್ತೆ 3 ಮಳೆಗಾಲಗಳು ಕಳೆದ್ವು. ಕಾಡುಗಳಲ್ಲಿ ಮಳೆಗಾಲದಲ್ಲಿ ಆಹಾರ ಸಂಚಯಿಸೋ ಕಷ್ಟದಿಂದ ಉಪವಾಸವನ್ನು ಅನುಭವಿಸ್ತಿದ್ವಿ. ಹೀಗೇನೆ ಅಲಿತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಹಳ್ಳಿ ಕಾಣಿಸ್ತು. ಸುಮಾರು 30-40 ಕುಟುಂಬಗಳ ಒಂದು ಹಳ್ಳಿ. ಕೆಲವು ಮಾಳಿಗೆ ಮನೆಗಳಿದ್ವು, ಉಳಿದವು ಗಟ್ಟಿಮುಟ್ಟಾದ ಗುಡಿಸಲುಗಳಿದ್ವು. ವೃತ್ತಾಕಾರವಾಗಿ ಕಟ್ಟಿದ್ರು. ನಡುವೆ ದನಗಳ ದೊಡ್ಡ ದೊಡ್ಡಿ ಇತ್ತು. ಗ್ರಾಮಗಳ ಸುತ್ತ ಮಿನುಗುವಂತಹ ತಾಮ್ರವರ್ಣದ ತೆನೆಗಳ ಭತ್ತದ ಗದ್ದೆಗಳಿದ್ವು. ಪೂರ್ವ ದಿಕ್ಕಿನಲ್ಲಿ ಮಿನುಗುವಂತಹ ಕಪ್ಪು ಅಲೆಗಳ ಸರೋವರ ಇತ್ತು. ಎಷ್ಟೋ ದಿನಗಳ ನಂತರ ಇಂತಹ ಜನವಸತಿಯನ್ನು ಕಂಡು ನನಗೆ ಮನಸ್ಸು ಮುದ ಆಯಿತು. ಪ್ರವೇಶ ಮಾಡಬೇಕು. ಅಷ್ಟರಲ್ಲಿ ರಾಮ ತಡೆದ. ಲಕ್ಷ್ಮಣ, ನಾವು ವನವಾಸ ವ್ರತಿಗಳು, ಗ್ರಾಮ ಪ್ರವೇಶ ಮಾಡಬಾರ್ದು, ದೂರದಲ್ಲಿ ನಿಲ್ಲೋಣ. ಯಾರಾದರೂ ಬಂದರೆ ಅಥವಾ ನಾವು ಕೂಗಿ ಕರೆದು ನಾವು ಎಲ್ಲಿದ್ದೀವಿ, ಮುಂದೆ ಎಲ್ಲಿಗೆ ಹೋಗಬಹುದು ಅಂತ ವಿಚಾರಿಸಿ ಮುಂದಕ್ಕೆ ಹೋಗೋಣ ಅಂದ. ಕೂರ್ಲಿಕ್ಕೆ ಅಂತ ಮಾಡಿದ್ದ ಒಂದು ಕಲ್ಚಪ್ಪಡಿ ಇತ್ತಲ್ಲಿ, ಅಲ್ಲಿ ನಾವು ಕೂತ್ವಿ. ಸ್ವಲ್ಪ ಹೊತ್ತಿನ ನಂತರ ಯಾರೋ ಒಬ್ಬ ನಡು ವಯಸ್ಸಿನ ಕೃಷಿಕ ನಮ್ಮನ್ನು ನೋಡ್ದ. ಮಾತುಕತೆ ಏನು ಆಡಿಸ್ದೆ ಗ್ರಾಮದೊಳಗೆ ಓಡ್ ಹೋದ. ಒಂದು ಅರ್ಧ ಗಳಿಗೆಯಲ್ಲೇನೆ ಒಂದು 20-30 ಗಂಡಸರು ಗುಂಪು ಕಟ್ಕೊಂಡು ನಮ್ಮ ಕಡೆಗೆ ಬಂದರು. ಎಲ್ರೂ ಒರಟು ಬಟ್ಟೆಯ ದಟ್ಟಿಗಳು, ಹೊದದ ಕಂಬಳಿಗಳನ್ನ ಇಟ್ಕೊಂಡಿದ್ರು. ಎಣ್ಣೆ ಕಾಣದ ತಲೆಗೂದಲುಗಳು, ನೈವೇ ಇಲ್ಲದ ಗಡ್ಡ, ಕೈಲಿ ಉದ್ದನೆ ದೊಣ್ಣೆ, ಒಂದೊಂದು ಕುಡುಗೋಲು. ಅವ್ರ ದೃಷ್ಟಿ ನನ್ನ ಮೇಲೆ ಬಿತ್ತು. ಹೊಳೆಯೋ ಇಷ್ಟೊಂದು ಆಭರಣ ಮಿಂಚುವಂತಹ ದುಕೂಲ ಉಟ್ಕೊಂಡಿದ್ನಲ್ಲ, ಎಲ್ಲರೂ ನನಗೆ ಅಡ್ಡ ಬಿದ್ದರು. ಅವರಲ್ಲಿ ಪ್ರಮುಖನಾದವನು ಅನ್ನೋಂಥವನು ಒಬ್ಬ 50 ವರ್ಷದ ಹಿರಿಯ ಎದ್ದು ನಿಂತ್ಕೊಂಡು ಕೈ ಜೋಡಿಸಿ ಮಾತಾಡ್ದ. ನಮ್ಮ ಪರಿಚಿತವಾದಂತಹ ಮೈಥಿಲಿ ಅಥವಾ ಅಯೋಧ್ಯೆಗಳ ಭಾಷೆ ಅಲ್ಲ, ಆದರೂ ಕೂಡ ಗಮನವಿಟ್ಟು ಆಲಿಸಿದ್ರೆ ಆ ಮಾತು ಅರ್ಥ ಆಗ್ತಾ ಇತ್ತು. ರಾಮ ಲಕ್ಷ್ಮಣರಿಗೆ ಬೇಗನೆ ಆ ಮಾತುಗಳು ಅರ್ಥ ಆಯಿತು. ಅವ್ರು ಹೇಳಿದ್ದು, ನೋಡಿದ್ರೆ ಅವಳಿ ಜವಳಿ ಅಶ್ವಿನಿ ಕುಮಾರರ ಹಾಗಿದ್ದೀರಾ, ಬಿಲ್ಲು ಬತ್ತಳಿಕೆ ಕತ್ತಿಗಳಿಂದ ಕ್ಷತ್ರಿಯರ ಹಾಗಿದ್ದೀರಾ, ರೂಪದಲ್ಲಿ ರಾಜರ ಹಾಗಿದ್ದೀರಾ, ಜಟಾಜೂಟಗಳಿಂದ ತಾಪಸಿಗಳ ಹಾಗೆ ಕಾಣ್ತಿದ್ದೀರಾ. ಇನ್ನು ಈ ತಾಯಿ ಸಾಕ್ಷಾತ್ ದೇವತೆನಾ ಅಥವಾ ದೇವರು ಕೊಟ್ಟ ದೇವಕುಮಾರಿನ ಗೊತ್ತಾಗ್ತಾ ಇಲ್ಲ. ಈ ಕಾಡು ಕುಗ್ರಾಮಕ್ಕೆ ನೀವು ಬಂದ ಕಾರಣ ಏನು ಅಂತ ಕೇಳಿದ್ರು. ಆಗ ರಾಮ ಹೇಳ್ದ, ಯಜಮಾನ, ನೀನು ಊಹಿಸೋ ಹಾಗೇನೆ ನಾವು ಕ್ಷತ್ರಿಯರು, ಸಹೋದರರು. ಇವಳು ನನ್ನ ಪತ್ನಿ. ಯಾವುದೋ ಶಾಪಕ್ಕೆ ಒಳಗಾಗಿ 14 ವರ್ಷದ ವನವಾಸದಲ್ಲಿದ್ದೀವಿ. ಈಗ 9 ವರ್ಷ ಕಳೆದಿದೆ ಅಂತ ಅಂದ.
ನೋಡಿದ್ರೆ ನಿಷ್ಕಳಂಕಿತರ ಕಾಣ್ತೀರಾ, ಶಾಪಕ್ಕೆ ಯಾಕೆ ಒಳಗಾದ್ರಿ, ಹೇಗೆ ಒಳಗಾದ್ರಿ ಅಂತ ಆ ಗುಂಪಿನ ಯಜಮಾನ ಕೇಳ್ದ. ಪೂರ್ವಕರ್ಮ ಅಂತ ಶಬ್ದ ಬಂತು. ಈ ಶಬ್ದದಿಂದ ಆ ಹಿರಿಯನಿಗೆ ಉತ್ತರವೇ ಸಿಕ್ತು ಅಂತ ಕಾಣುತ್ತೆ. ವೀರರೇ, ನಮ್ಮ ಗ್ರಾಮಕ್ಕೆ ದಯಮಾಡಿಸಿ ಹಾಲು ಬೆಲ್ಲಗಳ ಓಗರವನ್ನು ಮಾಡಿಸ್ಕೊಡ್ತೀವಿ. ನಾವು ಬೆಳೆಯೋ ಅಕ್ಕಿನೇನೆ ಬೆಲ್ಲ ಇಲ್ದೇನೆ ಇರುವೆ ಮುತ್ತುವಷ್ಟು ಸಿಹಿಯಾಗಿರುತ್ತೆ ಅಂತ ಅಂದ. ಆಗ ರಾಮ ಹೇಳ್ದ, ನಾವು ಇರೋ ವ್ರತದಲ್ಲಿ ಗೆಡ್ಡೆ ಗೆಣಸು ಫಲಗಳನ್ನು ಬಿಟ್ಟು ನಾವು ಬೇರೆ ಏನೂ ತಿನ್ನೋ ಹಾಗಿಲ್ಲ ಅಂತ. ಆಗ ಆ ಗುಂಪಿನ ಒಡೆಯ ಹೇಳ್ದ, ನಮ್ಮ ತೋಟದಲ್ಲಿ ಸೀಬೆ, ಚಕ್ಕೋತ, ಮಾವು, ಹಲಸಿನ ಹಣ್ಣುಗಳಿವೆ. ಒಂದೊಂದು ಕೂಡ ಜೇನಿಗಿಂತ ಸಿಹಿ. ಹಾಗೇನೆ ಮಡಕೆ ಬರ್ತಿ ಜೇನನ್ನು ಶೇಖರಿಸಿಟ್ಟಿರ್ತೀವಿ. ಹಣ್ಣಿನ ಜೊತೆಗೆ ಬೆರೆಸ್ಬಿಟ್ರೆ, ನೈವೇದ್ಯಕ್ಕಿಟ್ರೆ ದೇವರು ಭಕ್ತರಿಗೂ ಚೂರು ಬಿಡದೆ ತಿಂದೇ ಬಿಡ್ತಾನೆ ಅಂತ ಅಂದ. ಯಜಮಾನ, ನಾವು ತೋಟದಲ್ಲಿ ಬೆಳೆದದನ್ನು ತಿನ್ನೋರಲ್ಲ, ಕಾಡಲ್ಲಿ ಸಹಜವಾಗಿ ಹುಟ್ಟಿದ್ರಿಂದ ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳೋರು ಅಂತ ರಾಮ ಅಂದ. ಆಯಿತು, ನಮ್ಮ ಸುತ್ತಲ ಕಾಡು ತೋಟಕ್ಕಿಂತ ಒಳ್ಳೆ ಹಣ್ಣು ಕೊಡುತ್ತೆ. ಈಗಲೇ ಒಂದಿಬ್ಬರನ್ನ ಕಳಿಸಿ ಅದನ್ನು ತರಿಸ್ತೀನಿ ಅಂತ ಯಜಮಾನ ಹೇಳ್ದ. ಲಕ್ಷ್ಮಣ, ನೀನು ಅವ್ರ ಜೊತೆ ಹೋಗು ಅಂತ ರಾಮ ಆದೇಶ ಮಾಡ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.